ಫೆಸಿಲಿಟಿ ಕೊಡ್ತಾರೆ, ಶಾಲೆಗೆ ಬಂದ್ರೆ ಶಾಲೆ ವಾತಾವರಣ ಎಲ್ಲ ಫೆಸಿಲಿಟಿ ಚೆನ್ನಾಗೈತಿ, ಯಾವುದೇ ಕೊರತೆ ಇಲ್ಲದ ಸರ್ಕಾರ ನೋಡ್ಕೊತಾ ಇದ್ದ, ಸರ್ಕಾರ ಅದು ಒಪ್ಪಲಿಲ್ಲ ಅಂದ್ರೆ ಅಧಿಕಾರಿಗಳನ್ನು ಕಳಿಸ್ತಾ ಇದ್ದಾರ, ಏನು ಸರಿಯಾಗಿ ನಡೀತಾ ಇದ್ದಲ್ಲ, ಏನೇನು ಸುದ್ದಿ ಐತಿ ಎಲ್ಲ ಪರಿಶೀಲನೆ ಮಾಡ್ತಾ ಆ ಒಂದು ಗೋಸ್ಕರ ನಿಮ್ಗೆಲ್ಲ ಫೆಸಿಲಿಟಿ ಚೆನ್ನಾಗಿ ಸಿಗ್ಲಾಕತ್ತಾವ. ಆ ಫೆಸಿಲಿಟಿ ನೀವು ಸದ್ಬಳಕೆ ಮಾಡ್ಕೊಂಡ್ರೆ ನೀವು ಒಳ್ಳೆ ವಿದ್ಯಾರ್ಥಿಗಳಾಗಲಕ್ಕ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತಿನ ದಿವಸ ನೀವೆಲ್ಲ ವಿದ್ಯಾರ್ಥಿಗಳು ಪಣ ತೊಡಬೇಕು. ಎಷ್ಟು ಓದ್ತೀರಂದ್ರ ನೀವು ಓದಿರ್ತಕ್ಕಂಥ ವಿದ್ಯಾರ್ಥಿ ಹಾಕಿರ್ಬೇಕಂತ ಮುಂದೊಂದಿನ ಇಡೀ ಊರ ನೋಡಕಚ್ಚನು ಚಪ್ಪಾಳೆ ತಟ್ಟುವಂಗ ಅಂತ ವಿದ್ಯಾರ್ಥಿ ಗೊತ್ತಿರ್ಬೇಕು. ಯಾವಾಗ ಚಪ್ಪಾಳೆ ತಟ್ತಾರಂತ, ಒಳ್ಳೆ ನೀವು ಡಾಕ್ಟರ್ ಆದ್ರಂದ್ರೆ, ಒಳ್ಳೆ ವಿದ್ಯಾರ್ಥಿ ಆದ್ರಂದ್ರೆ, ಒಳ್ಳೆ PhD ಸ್ಕಾಲರ್ ಆದ್ರೆ, ಒಳ್ಳೆ ಆಫೀಸರ್ ಆದ್ರಂದ್ರೆ, ಒಳ್ಳೆ ಉದ್ಯೋಗ ಸೇರಿದ್ರೆ, ಒಳ್ಳೆ ಒಂದು ಕಂಪ್ನಿ ಏನಾದ್ರೂ ತೆಗಿರಿ. ಬಟ್ ನೀವು ವಿದ್ಯಾರ್ಥಿ ಚೆನ್ನಾಗಿತ್ತ ಮಾತ್ರ ನೀವು ಏನೆಲ್ಲ ಮಾಡಬೇಕಂತ. ಬಟ್ ಸರ್ಕಾರಿ ನೌಕರಿ ಮಾಡಕ್ ಅಷ್ಟೇ ಇರ್ತಲ್ಲ, ನೀವು ಅಗ್ರಿಕಲ್ಚರ್ ಮಾಡ್ರಿ, ತೋಟಗಾರಿಕೆ ಮಾಡ್ರಿ, ಹೈನುಗಾರಿಕೆ ಮಾಡ್ರಿ, ಏನಾದ್ರೂ ಮಾಡ್ರಿ. ಬಟ್ ನೀವು ವಿದ್ಯಾರ್ಥಿ ನಿಮ್ಗೆ ಚೆನ್ನಾಗಿತ್ತಂದ್ರೆ ಅದು ಆಟೋಮೆಟಿಕ್ ಆಲ್ಟರ್ನೇಟ್ ಮಾಡುತ್ತೆ, ನಿಮ್ಗೆ ಬೇರೆ ಬೇರೆ ಕೆಲಸ ಮಾಡಕ್ಕಾಗ್ತದ. ನಿಮ್ ಮನೆ ವಿದ್ಯೆ ಇತ್ತು ಸುಮ್ಮನೆ ಕೊಡಲ್ಲ. ಯಾವಾಗ ನೀವು ವಿಚಾರ ಮಾಡ್ರಿ, ಎಲ್ಲ ವಿದ್ಯಾರ್ಥಿಗಳು ಯಾರು ದಡ್ಡಿದ್ದಂತ ಸುಮ್ಮನೆ ಕೊಡ್ತಾರೆ. ಯಾಕಂದ್ರೆ ಕ್ವಶನ್ ಕೇಳ್ಬೇಕಾದ್ರೂ ಏನಾದ್ರೂ ತಪ್ಪ ನನಗೆ ಏನಾದ್ರೂ ಅಂತಾರೆ ಏನೋ ಅನ್ಸುತ್ತಿರ್ತಾರೆ. ಯಾರು ಕ್ರಿಯಾಶೀಲ ಇರ್ತಾರೆ, ಯಾರು ಹುಷಾರಿರ್ತಾರ ತಪ್ಪಾಗತ್ತಕ್ಕಂದ್ರೆ ಅವಾಗೇ ಕೇಳಿದ್ರೆ ಸರಿಪಡಿಸೋತಾರ. ಆ ಭಾವನೆ ನಿಮ್ಮಲ್ಲಿ ಇವತ್ತಿನ ದಿವಸ ಬರ್ಬೇಕು. ಕ್ಲಾಸ್ನಾಗೆ ಅಂದ್ರೆ ಎರಡೊಂದು ಬಗ್ಗೆ ಓದಲಕ್ಕೆ ಬಂದಂದ್ರೆ 10 ಸಲ ಕೇಳಬೇಕು. ಒಂದ್ಸಲ ಎರಡೊಂದು ಬಗ್ಗೆ ಬಂದಂದ್ರೆ ನಿಮ್ಮ ಜೀವನ ಪರ್ಯಂತ ಎಂದೂ ನೆನಪಾಗಿಲ್ಲ. ಅದು ಒಂದ್ಸಲ ಫಿಟ್ ಆಗ್ಬಿಡ್ತದ. ಅದೇ ರೀತಿ ವಿದ್ಯೆ ಅನ್ನೋದನ್ನು ಬಹಳ ಬೆಲೆ ಬಾಳ್ತಕ್ಕಂಥದ್ದು. ವಿದ್ಯೆ ಅಂತಕ್ಕಂಥದ್ದು ಯಾರಿಗೂ ಪುರುಷಕ್ಕೆ ಸಿಕ್ಕಿಲ್ಲ ಇಲ್ಲಿವರೆಗೆ. ಬಹಳಷ್ಟು ಜನ ಕೋಟ್ಯಾಧೀಶರಿದ್ದಾರೆ, ಶ್ರೀಮಂತರಿದ್ದಾರೆ, ಸಾಹುಕಾರರಿದ್ದಾರೆ, ಆಸ್ತಿವಂತರಿದ್ದಾರೆ, ಎಲ್ಲರೂ. ಅದು ಯಾರಿಗೂ ಇಲ್ಲಿವರೆಗೆ ಖರೀದಿ ಮಾಡ್ತಕ್ಕ ಸಾಧ್ಯ ಇಲ್ಲ. ಅದಕ್ಕೆ ನೀವು ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು ಎಷ್ಟೇ ಚೆನ್ನಾಗಿ ಓದ್ರಿ. ಓದಿ ಕಸನ ನಿಮ್ಮ ತಾಯಿ ತಂದೆ ಹೆಸರು ತೊಗೊಂಬರಿ, ಶಿಕ್ಷಕರ ಹೆಸರು ತೊಗೊಂಬರಿ, ಮತ್ತು ಈ ಗ್ರಾಮದ ಹೆಸರು ತೊಗೊಂಬರಿ. ಅಂದಾಗ ಮಾತ್ರ ನೀವು ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಾಧ್ಯ ಆಗ್ತದೆ. ಅದಕ್ಕೆ ನೀವು ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ವ್ಯವಸ್ಥೆ ಮಾಡಿದಾಗ ಮಾತ್ರ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಗಡೆ ಸಾಧ್ಯ ಆಗ್ತದೆ. ಇವತ್ತಿನ ರೀತಿ ಎಲ್ಲರೂ ಓದ್ತಕ್ಕಂಥ ವ್ಯವಸ್ಥೆ ಮಾಡ್ತಿರಲಿಲ್ಲ. ಚೆನ್ನಾಗಿ ಓದ್ಬೇಕು. ಯಾವ ರೀತಿ ಓದ್ಬೇಕನ್ನೋದು ಹೇಳೋದಲ್ಲ. ನೀವು ಓದಿರ್ತಕ್ಕಂಥ ಈ ವಿದ್ಯಾರ್ಥಿಗಳು ಯಾವ ಊರು ಮಕ್ಕಳು ಅಂದ್ರೆ ಜವಳಿ ಮಕ್ಕಳು ಇಡೀ ರಾಜ್ಯ ತುಂಬ ಹೇಳ್ತಕ್ಕಂಥ ಹೆಸರುವಾಸಿ ಆಗ್ತಕ್ಕಂಥ ಅಂತ ವಿದ್ಯೆಯನ್ನು ಕಲಿಬೇಕು ನೀವು.